ಅಯೋಧ್ಯೆಯಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನಿಮ್ಗಾಗಲೇ ಗೊತ್ತಿದೆ. ಆದರೆ ಈಗ ಮತ್ತೊಂದಿಷ್ಟು ಬೆಳವಣಿಗೆಗಳೇನಾಗ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರ ವಿಚಾರದಲ್ಲಿ ಅನ್ನೋದನ್ನು ನಿಮ್ಮ ಮುಂದೆ ಇಡೋಣ. ರಾಮ ಮಂದಿರ ದೇಣಿಗೆ ಲೂಟಿ ಹಗರಣ SITಯಿಂದ ಈಗ ತನಿಖೆ ತೀವ್ರಗೊಂಡಿದೆ. ತನಿಖೆಯ ವೇಳೆ ನಿತ್ಯ ಲೂಟಿಯ ಅಂದಾಜು ಮೊತ್ತ ಬಯಲಾಗ್ತಾ ಇದೆ. ಬ್ಯಾಂಕ್ ಸಿಬ್ಬಂದಿಯಿಂದ SITಗೆ ಈಗ ಮಾಹಿತಿ ಸಿಗ್ತಾ ಇದೆ. ನಿತ್ಯವೂ 6ರಿಂದ ಅಂದಾಜು ದೇಣಿಗೆ ಬರ್ತಾ ಇದ್ದಿದ್ದು 16ರಿಂದ 18 ಲಕ್ಷ ಅಂದಾಜು ದೇಣಿಗೆ ಪ್ರತಿನಿತ್ಯ ಬರ್ತಾ ಇತ್ತು. ಹಗರಣ ಬಯಲಾದ ನಂತರ ಈಗ ಹಗರಣಕ್ಕೂ ಮುನ್ನ ನಿತ್ಯ 16ರಿಂದ 18 ಲಕ್ಷ ಅಂದಾಜು ಮೊತ್ತ ಇತ್ತು. ಹಗರಣ ಬಯಲಾದ ನಂತರ ನಿತ್ಯ 24ರಿಂದ 26 ಲಕ್ಷ ಏರಿಕೆ ಆಗ್ತಾ ಇದೆ. ಅಂದರೆ ಮೈನಸ್ ಮಾಡಿಕೊಂಡ್ರೆ ಒಂದು 6ರಿಂದ 8 ಲಕ್ಷ ಇದರಲ್ಲಿ ಲೂಟಿ ಆಗಿದೆ ಪ್ರತಿನಿತ್ಯವೂ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ದಿನಕ್ಕೆ ಒಬ್ಬರು 6-8 ಲಕ್ಷನ ಅಥವಾ 6-8 ಲಕ್ಷವನ್ನ ಲೂಟಿ ಮಾಡಿಕೊಂಡು ಅದನ್ನ ಎಲ್ಲರೂ ಕೂಡ ಹಂಚಿಕೊಳ್ತಾ ಇದ್ದಿದ್ದ? ನೋಡಿ, ಈಗ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 2 ರೀತಿಯಾದಂಥ ಲೆಕ್ಕಗಳನ್ನು ಈಗ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ನೋಡಿ, ಈ ಘಟನೆ ಬೆಳಕಿಗೆ ಬಂದ ಬಳಿಕ ಹುಂಡಿಯಲ್ಲಿ ಕಲೆಕ್ಟ್ ಆಗ್ತಿರುವಂಥ ಹಣದ ಸಂಗ್ರಹ ಎಷ್ಟು, ಮತ್ತು ಇದಕ್ಕಿಂತ ಮುಂಚೆ ಈ ಘಟನೆ ಬೆಳಕಿಗೆ ಬರೋದಕ್ಕಿಂತ ಮುಂಚೆ ಏನು ಹಣ ಸಂಗ್ರಹ ಆಗ್ತಾ ಇತ್ತು ಅದನ್ನು ಲೆಕ್ಕ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಪೊಲೀಸರಿಗೆ ಗೊತ್ತಾಗಿರುವಂತಹ ಮಾಹಿತಿ ಏನು ಅಂದರೆ, ಈ ಮೊದಲು 16ರಿಂದ 18 ಲಕ್ಷ ಪ್ರತಿದಿನ ಕಲೆಕ್ಟ್ ಆಗ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬೆಳವಣಿಗೆ ಆದ ಬಳಿಕ ಕನಿಷ್ಠ 22ರಿಂದ 26 ಲಕ್ಷದವರೆಗೂ ಕೂಡ ಪ್ರತಿನಿತ್ಯ ಕಲೆಕ್ಟ್ ಆಗ್ತಾ ಇದೆ. ಸೊ ಇನ್ನು ಬಿಟ್ವೀನ್ 6ರಿಂದ 8 ಲಕ್ಷ ರೂಪಾಯಿ ಗ್ಯಾಪ್ ಏನು ಬರ್ತಾ ಇದೆ, ಇದು ಬಹುಶಃ ಪ್ರತಿದಿನವೂ ಕೂಡ ಕಳ್ಳತನ ಆದಂತಹ ಹಣದ ಮೊತ್ತ ಅನ್ನುವಂತಹ ಅನುಮಾನವನ್ನ ಈಗ ಮೇಲ್ನೋಟಕ್ಕೆ SIT ಅಧಿಕಾರಿಗಳು ವ್ಯಕ್ತಪಡಿಸಿರುವಂಥದ್ದು. ಸೊ ಈ ಹಣದ ಮೂಲವನ್ನ ಕೆದಕುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಹಣ ಯಾರ ಬಳಿ ಹೋಗಿದೆ, ಪ್ರತಿನಿತ್ಯವೂ ಕೂಡ 5-6 ಲಕ್ಷ ರೂಪಾಯಿ ಹಣವನ್ನ ಕಳ್ಳತನ ಮಾಡ್ತಾ ಇದ್ರ, ಅಥವಾ ಅದಕ್ಕಿಂತ ಕಡಿಮೆ ಇತ್ತಾ, ಅದಕ್ಕಿಂತ ಜಾಸ್ತಿ ಇತ್ತಾ, ಹೇಗೆ ಇದು ಕಳ್ಳತನ ಆಗ್ತಾ ಇತ್ತು, ಈ ಎಲ್ಲ ಅಂಶಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ಸೊ ಹೀಗಾಗಿ ಬ್ಯಾಂಕ್ ಅಧಿಕಾರಿಗಳನ್ನ ಕೂಡ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಈ ಹಿಂದಿನ ಹಲವಾರು ದತ್ತಾಂಶಗಳನ್ನು ಕೂಡ ಅವರು ತೆಗಿತಾ ಇರುವಂಥದ್ದು. ಅಂದ್ರೆ ರಾಮ ಮಂದಿರ ಶುರುವಾದ ದಿನದಿಂದ ಎಷ್ಟು ಹುಂಡಿ ಕಲೆಕ್ಷನ್ ಬರ್ತಾ ಇದೆ, ಯಾವ್ಯಾವ ಹಂತದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹೇಗೆ ಹೆಚ್ಚಾಗಿದೆ, ಯಾವ ಸಂದರ್ಭದಲ್ಲಿ ಕಡಿಮೆ ಆಗಿದೆ, ಮತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಇದರ ನಡುವೆ ಏನಾದರೂ ಆಗಿದೆಯಾ, ಹೀಗೆ ಬೇರೆ ಬೇರೆ ಆಯಾಮಗಳನ್ನು ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ಗಮನಿಸಬಹುದು. ಈಗ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಗೊತ್ತಾಗಿರುವಂಥ ಸಂಗತಿ ಏನಂದ್ರೆ, ಪ್ರತಿನಿತ್ಯ ಈ ಎಲ್ಲ ಆರೋಪಿಗಳು ಸೇರಿ ಕನಿಷ್ಠ 4ರಿಂದ 6 ಲಕ್ಷ ರೂಪಾಯಿ ಹಣವನ್ನ ಕದಿತಿದ್ರು ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತವಾಗಿದ್ದಾವೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ಶಬೀರ್. ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾಗಿ ಒಂದು ಡ್ರೆಸ್ ಕೋಡ್ ಅನ್ನುವಂಥದ್ದು ರಾಮ ಮಂದಿರದಲ್ಲಿ ಇರಲಿಲ್ಲ. ಈಗ ಅದಕ್ಕೊಂದು ಡ್ರೆಸ್ ಕೋಡ್ ತರ್ತಾ ಇದ್ದಾರಂತೆ. ಇದು ಆರಂಭದಲ್ಲಿ ಆಗಬೇಕಾಗಿದ್ದು. ಹಗರಣ ಬೆನ್ನಲ್ಲೇ ಈಗ ರಾಮ ಜನ್ಮಭೂಮಿ ಟ್ರಸ್ಟ್ ಎಚ್ಚೆತ್ತುಕೊಂಡಿದೆ ಅಂತೆ. ದೇಣಿಗೆ ಎಣಿಕೆ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ವಿಶೇಷ ಡ್ರೆಸ್ ಕೋಡ್ ಅನ್ನ ಮಾಡ್ತಾ ಇದ್ದಾರೆ. ಜೇಬುಗಳಿಲ್ಲದ ಕಡು ನೀಲಿ ಬಣ್ಣದ ಸಮವಸ್ತ್ರ. ಹಣ ಎಣಿಕೆಗೆ ಬರುವ ಮುನ್ನ 2 ಬಾರಿ ತಪಾಸಣೆ ಆಗುತ್ತೆ. ಹಣ ಎಣಿಕೆ ಇನ್ನು ಮುಂದೆ ಕುರ್ಚಿ ಮೇಜುಗಳ ಮೇಲೆ ಕೂತು ಮಾಡೋ ಹಾಗಿಲ್ಲ. ನೆಲದ ಮೇಲೆ ಕೂತು ಹಣ ಎಣಿಕೆ ಮಾಡಬೇಕು. ಎಣಿಕಾ ಕೇಂದ್ರದಲ್ಲಿ ಶೂ ಅಥವಾ ಚಪ್ಪಲಿಯನ್ನ ಹಾಕೋ ಹಾಗಿಲ್ಲ. ಹೊಸ ನಿಯಮಗಳನ್ನ ಜಾರಿಗೆ ಈಗ ಟ್ರಸ್ಟ್ ತಗೊಂಡು ಬಂದಿದೆ. ಇದನ್ನು ಆರಂಭದಲ್ಲೇ ಮಾಡೋಕ್ಕೇನಾಗಿತ್ತು ಈ ವಿಚಾರದಲ್ಲಿ? ಡ್ರೆಸ್ ಕೋಡ್ ಬೇಡವಾ? ಒಂದು ರಾಮನಿಗೆ ಒಂದು ಡ್ರೆಸ್ ಕೋಡನ್ನು ಇಟ್ಟಿರ್ತೀರಾ, ನೀವು ಹೋಗುವಂಥವ್ರಿಗೆ ಡ್ರೆಸ್ ಕೋಡ್ ಇಲ್ವಾ? ಏನಪ್ಪ, ಈಗೊಂದಿಷ್ಟು ಹೊಸ ನಿಯಮ ಅಂತೆ. ಅಲ್ಲಿವರೆಗೂ ಸೈಲೆಂಟ್ ಆಗಿದ್ದರು. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಇಲ್ಲಿಯವರೆಗೂ ಕೂಡ ಈ ವಿಚಾರದಲ್ಲಿ ಪಾಠ ಕಲಿದೇ ಇದ್ದರೆ ನಾವು ಏನು ಮಾಡೋಣ? ಅನೇಕ ದೇವಸ್ಥಾನಗಳಲ್ಲಿ ಇವೆಲ್ಲ ಇದ್ದಾವೆ, ಡ್ರೆಸ್ ಕೋಡ್ಗಳಿದೆ, ನೀಟಾಗಿ ಇರಬೇಕು. ಅಲ್ಲಿಗೆ ಹೋಗ್ಬೇಕಂದ್ರೆ ಪಾಕೆಟ್ಗಳಿರಬಾರ್ದು, ಚೆಕಿಂಗ್ ನಡೆಯುತ್ತೆ. ಒಳಗಡೆಗೆ ಹೋಗಿರೋನು ವಾಪಸ್ ಬರಬೇಕಾದ್ರೆ ಒಂದು ಬಾರಿ ಚೆಕಿಂಗ್ ಮಾಡಿ ಹೋಗುತ್ತೆ. ಇದನ್ನು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು? ಅಥವಾ ಬೇಕು ಅಂತ ನಿರ್ಲಕ್ಷ್ಯ ಆಗಿದ್ದ, ಅಥವಾ ಏನೋ ನಡೆಯುತ್ತೆ ಬಿಡು ಮಾಡ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲ ಇವರದ್ದು? ನೋಡಿ, ತನಿಖೆಯಲ್ಲಿ ಗೊತ್ತಾಗಿರುವಂಥ ಸಂಗತಿಗಳೇನೆಂದರೆ, ಇದನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಡುವಂಥ ಕೆಲಸವನ್ನು ಮಾಡಿತ್ತು. ನೋಡಿ, ಈ ಹಿಂದೆ ಹಣ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ ಮತ್ತು SBI ನಡುವೆ ಒಂದು ಒಪ್ಪಂದ ಆಗಿತ್ತು. ಒಪ್ಪಂದ ಆದ ಬಳಿಕ SBI ಇದೇ ರೀತಿಯಾದಂತಹ ಒಂದು ನಿರ್ಧಾರಕ್ಕೂ ಕೂಡ ಬಂದಿತ್ತು. ಅಂದರೆ ಒಂದು ಡ್ರೆಸ್ ಕೋಡ್ ಇರಬೇಕು, ಮತ್ತು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು, ಮತ್ತು ಯಾವ ರೀತಿಯಾಗಿ ಸಿಬ್ಬಂದಿಗಳು ವರ್ತಿಸಬೇಕು, ಯಾವ ರೀತಿಯಾಗಿ ಎಣಿಕೆ ಆಗಬೇಕು, ಅದನ್ನು ಹೇಗೆ ಡೆಪಾಸಿಟ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಾವಳಿಗಳನ್ನು ರೂಪಿಸಲಾಗಿತ್ತು. ಆದರೆ ಈ ನಿಯಮಗಳನ್ನು ಎಲ್ಲವನ್ನ ಕೂಡ ಬದಿಗೆ ಒತ್ತಿ
ಮಾಡಿ ವಾರಣಾಸಿ ಮೂಲದ ಮತ್ತೊಂದು ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಅನ್ನ SBI ಮೂಲಕ ಕೊಡಿಸುವಂತ ಕೆಲಸಗಳಾಗತ್ತೆ. ಆ ಒಂದು ಏಜೆನ್ಸಿ ಏನಿತ್ತು ಅದರಲ್ಲಿ ತಮ್ಮ ಆಪ್ತರನ್ನ ಒಂದಷ್ಟು ಜನರನ್ನ ಸೇರಿಸಿ ಹಣ ಎಣಿಕೆ ಕೆಲಸಕ್ಕೆ ಬಿಡ್ಲಾಗಿತ್ತು ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಸೊ ಈ ಎಲ್ಲ ಸಂಗತಿಗಳನ್ನ ಗಮನಿಸಿದ್ರೆ ಉದ್ದೇಶಪೂರ್ವಕವಾಗಿ ಕೆಲವರು ಈ ಯಾವುದೇ ನಿಯಮಗಳು ಜಾರಿಗೆ ಬರದಂತೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇರುವಂಥದ್ದು. ಈಗ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಟ್ರಸ್ಟ್ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಹಣ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಾವಳಿಗಳನ್ನು ಕೂಡ ರೂಪಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮುಖ್ಯವಾಗಿ ಈ ಒಂದು ಎಣಿಕೆ ಕಾರ್ಯಕ್ಕೆ ಹೋಗುವಂತ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಒಂದು ಯೂನಿಫಾರ್ಮ್ ಸಿಸ್ಟಮ್ ಅನ್ನು ತರಲಾಗಿರುವಂಥದ್ದು. ಮತ್ತೆ ಈ ಯೂನಿಫಾರ್ಮ್ ನಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಜೇಬು ಕೂಡ ಇರಲ್ಲ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂತ ಸಂಗತಿ. ಮತ್ತೆ ಇವರು ನೋಟ್ನ ಎಣಿಕೆ ಮಾಡಲಿಕ್ಕೆ ಹೋಗಬೇಕಾದಂತ ಸಂದರ್ಭದಲ್ಲಿ ಮತ್ತೆ ಕೆಲಸವನ್ನ ಮುಗಿಸಿ ವಾಪಸ್ ಬರಬೇಕಾದಂತ ಸಂದರ್ಭದಲ್ಲಿ 2 ಬಾರಿ ಕೂಡ ಇವರನ್ನ ತಪಾಸಣೆಗೆ ಒಳಪಡಿಸುವಂತ ಕೆಲಸಗಳಾಗುತ್ತೆ. ಮತ್ತೆ ನೋಟ್ ಎಣಿಕೆ ಮಾಡುವಂತ ಕೇಂದ್ರದಲ್ಲಿ ಮೊಬೈಲ್ಗಳು ಅವಕಾಶವನ್ನ ಮಾಡಿಕೊಡಲ್ಲ. ಮತ್ತೆ ಇದ್ರ ಜೊತೆಗೆ ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ ಈ ಹಿಂದೆ ಮೇಜ್ಗಳನ್ನ ಕುರ್ಚಿಗಳನ್ನ ಇಟ್ಕೊಂಡು ಅದರ ಮೇಲೆ ಹಣವನ್ನ ಎಣಿಕೆ ಮಾಡುವಂತ ಕೆಲಸಗಳಾಗ್ತಾ ಇತ್ತು. ಇದರಿಂದ CCTVಯನ್ನ ಕಣ್ತಪ್ಪಿಸಿ ಒಂದಷ್ಟು ಹಣವನ್ನ ಲೂಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಈಗ ಮೇಜು ಕುರ್ಚಿ ವ್ಯವಸ್ಥೆಯನ್ನ ಕೂಡ ತೆಗೆದು ನೆಲದ ಮೇಲೆ ಕೂತ್ಕೊಂಡು ಹಣವನ್ನ ಎಣಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಮತ್ತೆ ಚಪ್ಪಲಿ ಶೂಗಳ ಮೂಲಕವೂ ಕೂಡ ಹಣ ಕದಿಯುವಂತ ಸಾಧ್ಯತೆಗಳಿರುವಂತ ಏನಲ್ಲಿ ಅವಕ್ಕೂ ಕೂಡ ನಿರ್ಬಂಧ ವಿಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈ ಮೂಲಕ ಈ ರೀತಿಯಾದಂತಹ ಕಠಿಣ ಷರತ್ತುಗಳನ್ನು ಹಾಕುವ ಮೂಲಕ ಭವಿಷ್ಯದಲ್ಲಿ ಈ ರೀತಿಯಾಗಿ ಹಣ ದುರ್ಬಳಕೆ ಆಗುವಂತದನ್ನ ತಡೆಯುವಂತ ಪ್ರಯತ್ನಕ್ಕೆ ಈಗ ಟ್ರಸ್ಟ್ ಮುಂದಾಗಿರುವಂತದ್ದು. ಈಗ ನಿಯಮಗಳನ್ನು ರೂಪಿಸುವಂತದ್ದು ಬಹಳ ಸುಲಭ, ಆದ್ರೆ ಅವುಗಳನ್ನ ಯಥಾವತ್ತಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಟ್ರಸ್ಟ್ ತೆಗೆದುಕೊಂಡು ಬರುತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕು. ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ಶಬೀರ್. ಸೊ ದೇಣಿಗೆ ಎಣಿಕೆ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ಅಂತಿದ್ದಾರೆ. ಇನ್ಮೇಲೆ ಕೂತ್ಕೊಂಡು ಎಣಿಸ್ಬೇಕು ಅಂತ ಹೇಳಿ ಇಲ್ಲಿಯವರೆಗೂ ಟೇಬಲ್ ಹಾಕ್ಬಿಟ್ಟು ಅದರಲ್ಲಿ ಎಣಿಸ್ತಾ ಇದ್ರಂತೆ. ಈಗ ಡ್ರೆಸ್ ಕೋಡ್ ಇಟ್ಟಿದ್ದಾರೆ, ಅದಕ್ಕೆ ಯಾವುದೇ ರೀತಿಯಾದಂಥ ಪಾಕೆಟ್ಗಳಿರೋದಿಲ್ಲ. ಬಂದಾಗಲೂ ಚೆಕಿಂಗ್ ಮಾಡ್ತಾರೆ, ಹೋಗಬೇಕಾದ್ರೂ ಚೆಕಿಂಗನ್ನು ಮಾಡ್ತಾರೆ. ಇದನ್ನು ಆರಂಭದಲ್ಲೇ ಮಾಡಬೇಕಾಗಿತ್ತು. ಅಷ್ಟೊಂದು ದೇಣಿಗೆ ಹರಿದು ಬರ್ತಾ ಇದೆ ಅಂದಾಗ ಆ ಎಚ್ಚರಿಕೆಯನ್ನು ತಗೊಳ್ಬೇಕಾಗಿತ್ತು ಟ್ರಸ್ಟು.